ಯೆಹೋಶುವನೇ, ಈಗ ನೀನು ಈ ಜನರಿಗೆ ನೀನು ಏನ್ ಮಾಡ್ಬೇಕು? ಕಾನಾನ್ ದೇಶ ಸೇರಿಸಬೇಕು ಎಂಬುದಾಗಿರ್ತದೆ. ಓ ಯೆಹೋಶುವನಿಗೆ ಒಂದೇ ಭಯ, ಮೋಶೆ ತಿರುಗಿ ಹೋದ್ರು, ನನಗೆ ಧೈರ್ಯ ಇಲ್ವಲ್ಲ, ನಾನು ಹೇಗೆ ಮುಂದೆ ಹೋಗ್ಬೇಕು? ಇಡೀ ಒಂದು 25, 30, 40 ಲಕ್ಷ, ಹೆಚ್ಚು ಕಡಿಮೆ 25ರಿಂದ 30 ಲಕ್ಷ ಜನ, ಹಲ್ಲೆಲೂಯಾ, ಅವರನ್ನು ಹೇಗೆ ದಾಟಿಸಬೇಕು ಎಂಬುದಾಗಿ ಭಯ ಆಗ್ತಾ ಇದೆ. ಯಾರಿಗೆ? ಯೆಹೋಶುವನಿಗೆ. ಮೋಶೆ ಇದ್ದಿದ್ರೆ ಅವನ ದೊಡ್ಡ ಪ್ರವಾದಿ, ಅವನ ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡ್ತಿದ್ರು. ಆ ದೇವರೇ, ನಾನೀಗ ಒಬ್ಬಟ್ಟಿಯಾಗಿದ್ದೇನೆ ಹೇಗೆ ಎಂಬುದಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅವನು ದುಃಖದಿಂದ, ಭಾರದಿಂದ, ಕಷ್ಟದಿಂದ ಇರುವಾಗ ದೇವರು ಅವನ ಸಂಗಡ ಮಾತಾಡ್ತಿದ್ದಾರೆ. ಯೆಹೋಶುವನೇ, ಹಲ್ಲೆಲೂಯಾ, ಭಯ ಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ನಾನು ಮೋಶೆ ಸಂಗಡ ದೇವರು ನಿನ್ನ ಸಂಗಡ ನಿದ್ದೇನೆ, ನೀನು ಈ ಹೊಳೆಯನ್ನು ದಾಟಿ ಈ ಜನರನ್ನು ಕರೆದುಕೊಂಡು ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಯಾವಾಗ ಆ ಮಾತು ಯೆಹೋಶುವನಿಗೆ ಬಂತು, ಅಲ್ಲಿ ಫಲ ಹೊಂತಾ ಇದ್ದಾನೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ, ನಾವು ಯಾವಾಗ ಫಲ ಹೊಂತೇವೆ ಎಂಬುದಾಗಿ ನೋಡುವಾಗ ನಾವು ಬರಹಿತ ಶೋಧನೆ ಸಮಸ್ಯೆಗಳನ್ನು ದಾಟಿ ಹೋಗ್ಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಬಂದ್ಬಿಡ್ಬೇಕು ಬೇಗ, ಇಲ್ಲಾಂದ್ರೆ ಸೈತಾನನಿಗೆ ವಂಚನೆ ಮಾಡ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಶೋಧನೆಗಳ ಮಧ್ಯೆ, ಕಷ್ಟಗಳ ಮಧ್ಯೆ ನಾವು ಹೋಗುವಾಗ ನಾವು ದೇವರ ಸಮ್ಮುಖದಲ್ಲಿ ಬಂದ್ಬಿಡ್ಬೇಕು. ದೇವರೇ, ನೀನನ್ನು ಬಿಡಿಸು, ರಕ್ಷಿಸು ಎಂಬುದಾಗಿ ಸಮಯ ಕೊಟ್ಟರೆ ಸೈತಾನ ನಮ್ಮನ್ನು ಏನ್ ಮಾಡ್ತಾನೆ? ವಂಚನೆ ಮಾಡ್ಬಿಡ್ತಾನೆ. ಆದ್ದರಿಂದ ಪ್ರೀತಿಯ ದೇವರ ಜನರೇ, ಇಲ್ಲಿ ದಾವೀದನು ಹೇಳ್ತಾನೆ, ಅಷ್ಟು ಕಷ್ಟದ ಮಧ್ಯದಲ್ಲೂ ನನ್ನ ದೇವರೇ ಕೈ ಬಿಡಬೇಡ, ಯಾಕೆ ಕೈ ಬಿಟ್ಟಿದ್ದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಹಾಗಾದ್ರೆ ನಮ್ಮ ದೇವರು ಕೈ ಬಿಡುವಂತ ದೇವರಲ್ಲ. ಹಲ್ಲೆಲೂಯಾ, ಕ್ಷಣ ಮಾತ್ರ ಬಿಟ್ಟಿದ್ದೇನೆ, ಮಹಾ ಕೃಪೆಯಿಂದ ನಿನ್ನನ್ನು ಸೇವಿಸಿಕೊಳ್ಳುವೆನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಮಹಾ ಕೃಪೆಯಿಂದ ಸೇವಿಸಿಕೊಳ್ಳುವಂತ ದೇವರು, ನಮ್ಮ ನಡೆಸುವಂತ ದೇವರು, ಅರ್ಥಕ್ಕೆ ಕೈ ಬಿಟ್ಟು ಹೋಗುವುದಕ್ಕಾಗಿ ಆತನ ಮನುಷ್ಯನಲ್ಲ. ವಾಕ್ಯದ ಕುರಿತು ನಿನ್ನ ಮೋಸಗೊಳಿಸಿದ್ದಕ್ಕಾಗಿ ಆತನ ಮನುಷ್ಯನಲ್ಲ. ಬದಲಾಗದ ದೇವರು ಕೊನೆಯವರೆಗೂ ನಡೆಸ್ತಾನೆ, ಮುಪ್ಪಿನವರೆಗೂ ನಡೆಸ್ತಾನೆ, ಹೊತ್ತುಕೊಂಡು ಸಾಕಿ ನಮ್ಮನ್ನು ಸರಿಸಿ ನಡೆಸುವಂತ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆಗಳು ಬರುವಾಗ ಕೆಲವೊಬ್ರು ಹೇಳ್ತಾ ಇದ್ರು, ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಯಾಕೋ ಚರ್ಚೆಗೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ, ಮೊದಲು ಯೇಸು ಸ್ವಾಮಿ ನನಗೆ ದುಡ್ಡು ಕೊಡ್ಲಿ, ಆಮೇಲೆ ಸಭೆಗೆ ಬರ್ತೀನಿ ಅಂತ ಹೇಳ್ತಾರೆ. ಮೊದಲು ದುಡ್ಡು ಕೊಡ್ಲಿ, ಮೊದಲು ನನಗೆ ಮನೆ ಕೊಡ್ಲಿ, ಮೊದಲು ನನಗೆ ಕಾರ್ ಕೊಡ್ಲಿ, ಬಂಗ್ಲೆ ಕೊಡ್ಲಿ, ಆಮೇಲೆ ನಾನು ಯೇಸು ಹತ್ರ ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಕೆಲವರು ದೇವರಿಂದ ಏನೋ ಒಂದು ಆಶೀರ್ವಾದಕ್ಕಾಗಿ ಅಪೇಕ್ಷೆ ಮಾಡಿ ಬರ್ತಾರೆ. ಅವರು ದೇವರಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತವರು. ಹಣಕ್ಕಾಗಿ ಸಭೆಗೆ ಬರ್ತಾರಲ್ವಾ, ಒಂದು ರೋಗ ಕಾಯಿಲೆ ಬಿಡುಗಡೆ ಆಗೋದಕ್ಕಾಗಿ ಸಭೆಗೆ ಬರ್ತಾರಲ್ವಾ, ಅವರು ನಿರಂತರವಾಗಿ ದೇವರಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಯೇಸು ನನಗಾಗಿ ರಕ್ತ ಸುರಿಸಿದ್ದಾನೆ, ಆತನು ನನ್ನ ಮೇಲೆ ಇದ್ದಂತ ಪ್ರೀತಿಗಾಗಿ ಎಂಬುದಾಗಿ ಹೇಳಿ ಆತನ ಆರಾಧಿಸಿ ಆತನ ಪ್ರೀತಿಯಲ್ಲಿ ಮುಳುಗಿರೋರು ಮಾತ್ರ ಕೊನೆಯವರೆಗೂ ನಿಲ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಜನರೇ, ಇಲ್ಲಿ ದಾವೀದನು ತನ್ನ